ಸಿಎಸ್ಕೆ ವಿರುದ್ಧ ಎಸ್ಆರ್ಎಚ್ ಅಬ್ಬರದ ಜಯ. ಇಂದು ಆರ್ಸಿಬಿ ರಾಜಸ್ಥಾನ್ ರಾಯಲ್ಸ್ ಸೆಣಸಾಟ. ಕ್ಯಾಮರೂನ್ ಗ್ರೀನ್ ಪಾಟಿದಾರ್ಗೆ ಕೋಕ್ ಸಾಧ್ಯತೆ. ಈ ಸುದ್ದಿಯನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಹೈದರಾಬಾದ್ ತಂಡಕ್ಕೆ ರೋಚಕ ಜಯ ಸಿಕ್ಕಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 165 ರನ್ ದಾಖಲಿಸಿತು. 166 ರನ್ ಗುರಿ ಬೆನ್ನತ್ತಿದ ಹೈದರಾಬಾದ್ ಬಳಗ 19ನೇ ಓವರ್ ಮೊದಲ ಬಾಲ್ನಲ್ಲಿ ಸಿಕ್ಸರ್ ಮೂಲಕ ಗೆಲುವು ದಾಖಲಿಸಿದೆ. ಟಾಲಿವುಡ್ನ ಲೆಜೆಂಡರಿ ಹಾಸ್ಯ ನಟ ಬ್ರಹ್ಮಾನಂದಂ ಹೈದರಾಬಾದ್ನಲ್ಲಿ ಐಪಿಎಲ್ ಪಂದ್ಯ ವೀಕ್ಷಿಸಿ ಎಂಜಾಯ್ ಮಾಡಿದ್ದಾರೆ. ಎಸ್ಆರ್ಎಚ್ ವರ್ಸಸ್ ಸಿಎಸ್ಕೆ ಪಂದ್ಯ ವೀಕ್ಷಿಸ್ತಾ ಇರುವ ಬ್ರಹ್ಮಾನಂದಂ ಫೋಟೋ ವೈರಲ್ ಆಗಿದೆ. ತವರಿನ ಅಂಗಳದಲ್ಲಿ ಸತತವಾಗಿ ಸೋಲು ಕಂಡ ಅವಮಾನಕ್ಕೆ ಸಿಲುಕಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರಿನಾಚೆಯ ಪಂದ್ಯವನ್ನಾಡೋದಕ್ಕೆ ಸಿದ್ಧವಾಗಿದೆ. ಇವತ್ತು ಜೈಪುರದಲ್ಲಿ ಅಜೇಯ ರಾಜಸ್ಥಾನ್ ರಾಯಲ್ಸ್ ತಂಡದ ಸವಾಲು ಎದುರಿಸಲಿದೆ. ಕಳಪೆ ಪ್ರದರ್ಶನ ನೀಡ್ತಾ ಇರುವ ಆಟಗಾರರ ಪೈಕಿ ರಜತ್ ಪಾಟಿದಾರ್ ಮತ್ತು ಕ್ಯಾಮರೂನ್ ಗ್ರೀನ್ ಅವರನ್ನ ಪ್ಲೇಯಿಂಗ್ 11ನಿಂದ ಹೊರಗಿಡೋದಕ್ಕೆ ಮ್ಯಾನೇಜ್ಮೆಂಟ್ ಚಿಂತಿಸ್ತಾ ಇದೆ. ಗ್ರೀನ್ ಬದಲಿಗೆ ಹಾರ್ಡ್ ಹಿಟ್ಟರ್ ವಿಲ್ ಜಾಕ್ಸ್ ಮತ್ತು ಪಾಟಿದಾರ್ ಸ್ಥಾನಕ್ಕೆ ಸುಯೇಶ್ ಪ್ರಭುದೇಸಾಯಿ ಆಡುವ 11ರ ಬಳಗದಲ್ಲಿ ಅವಕಾಶ ಪಡೆಯುವ ಸಾಧ್ಯತೆ ಇದೆ. ಇವತ್ತು ನಡೆಯಲಿರುವ ರಾಜಸ್ಥಾನ ವರ್ಸಸ್ ಆರ್ಸಿಬಿ ಪಂದ್ಯದ ಅಭ್ಯಾಸದ ವೇಳೆ ಆರ್ಸಿಬಿ ಹಳೆ ಆಟಗಾರ ಚಹಲ್ ಕೊಹ್ಲಿಯನ್ನ ಭೇಟಿಯಾಗಿದ್ದಾರೆ. ಮೈದಾನದಲ್ಲಿ ಪರಸ್ಪರ ಚರ್ಚೆ ನಡೆಸಿದ ವಿಡಿಯೋ ವೈರಲ್ ಆಗಿದೆ. ಐಪಿಎಲ್ನಲ್ಲಿ ಮುಂಬೈ ಆಡಿದ ಮೊದಲ 3 ಪಂದ್ಯಗಳಿಗೆ ಅಲಭ್ಯವಾಗಿದ್ದ ಸೂರ್ಯಕುಮಾರ್ ಯಾದವ್ ಇದೀಗ ತಂಡಕ್ಕೆ ಮರಳಿದ್ದಾರೆ. ಗಾಯದ ಸಮಸ್ಯೆಯಿಂದ ಸೂರ್ಯಕುಮಾರ್ ಈವರೆಗೂ ದೂರ ಉಳಿದಿದ್ರು. ಇದೀಗ ಮುಂಬೈನ ಪಂದ್ಯದಲ್ಲಿ ಸೂರ್ಯಕುಮಾರ್ ಆಡಲಿದ್ದು ಮುಂಬೈ ಪಾಲಿಗೆ ಮೊದಲ ಜಯ ಸಿಗುತ್ತಾ ಕಾದು ನೋಡಬೇಕಿದೆ.